ನಮಸ್ಕಾರ ಸ್ನೇಹಿತರೆ, ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ 2,000 ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದಷ್ಟೇ ಅಲ್ಲ, ಸುಮಾರು 50,000ದಿಂದ 1,00,000ದವರೆಗೂ ಕೂಡ ನಿಮಗೆ ದುಡ್ಡು ಸಿಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಸಂಘಗಳ ಮುಖಾಂತರ. ಹಾಗಾದರೆ ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಂಡಿರ್ಬೋದು, ಆದರೆ ಪೂರ್ತಿಯಾದ ಡೀಟೇಲ್ಸ್ ನಿಮಗೆ ಗೊತ್ತಿರೋದಿಲ್ಲ. ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ, ಈ ಸಂಘಗಳು ಯಾವ ರೀತಿಯಾಗಿ ನಾವು ಪಡ್ಕೊಳ್ಬೇಕು, ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಇರಬೇಕು, ನಾವು ಎಲಿಜಿಬಿಲಿಟಿ ಏನೇನು ಹೊಂದಿರಬೇಕು, ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. 23ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಕೊಡ್ತೀನಿ ನಾನು ಮಾಹಿತಿಯನ್ನು. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು 22ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ. ಅವ್ರು ಕೇಳ್ಬೋದು, ನಮಗಿನ್ನೂ 22ನೇ ಕಂತಿನ ಹಣ ಜಮಾನೇ ಆಗಿಲ್ಲ, ನೀವು 23ನೇ ಕಂತಿನ ಹೇಳ್ತಾ ಇದ್ದೀರಿ, ಹಾಗಾದ್ರೆ ನಾವು ಏನು ಮಾಡಬೇಕು, ಜಮಾ ಆಗಲಿಲ್ಲ ಅಂದರೆ ನಾವು ಎಲಿಜಿಬಿಲಿಟಿ ಹೊಂದಿದ್ದೀವಿ ಆದರೂ ಸಹಿತ ಜಮಾ ಆಗಿಲ್ಲ ಅಂತ ಕೇಳೋದಾದರೆ, ನೀವು ಈ ವಿಡಿಯೋದಲ್ಲಿ ನಾನು 22ನೇ ಕಂತಿನ ಹಣದ ಬಗ್ಗೆ ಡೀಟೇಲ್ಸ್ ಕೊಡೋದಿಲ್ಲ, ಯಾಕಂದರೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಹಿಂದಿನ ವಿಡಿಯೋಸ್ಗಳನ್ನು ಒಂದು ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅಲ್ಲಿಂದ ನೀವು ತಿಳ್ಕೊಂಡು ಏನು ಮಾಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ ಸಾಕಷ್ಟು ತಿಂಗಳಿಂದ ನೋಡ್ತಾ ಇದ್ರಿ, ಒಂದು ತಿಂಗಳು ಜಮಾ ಆಗುತ್ತೆ, ಮತ್ತೊಂದು ತಿಂಗಳು ಪೆಂಡಿಂಗ್ ಉಳಿಯುತ್ತೆ, ಮತ್ತೆ 2 ತಿಂಗಳ ದುಡ್ಡು ಬರಬೇಕಾಗಿರುತ್ತೆ, ಮತ್ತೆ 1 ತಿಂಗಳದ್ದು ಹಾಕ್ತಾರೆ, ಮತ್ತೆ 3 ತಿಂಗಳದ್ದು ಬರಬೇಕಾಗತ್ತೆ. ಹೀಗೆ ಕಳೆದ ಒಂದು 4-5 ತಿಂಗಳಿಂದ ಇದೇ ರೀತಿ ನಡೀತಾ ಇದೆ. ಆದರೆ ಯಾವ ಕಂತುಗಳು ಕೂಡ ಕ್ಲಿಯರ್ ಆಗಿಲ್ಲ, ಅಂದರೆ ಪೂರ್ತಿಯಾಗಿ ಕ್ಲಿಯರ್ ಆಗಿ ಈ ಹಿಂದಿನ ತಿಂಗಳ ಹಣ ಈ ತಿಂಗಳಲ್ಲಿ, ಈ ತಿಂಗಳ ಹಣ ಮುಂದಿನ ತಿಂಗಳಲ್ಲಿ, ಅಂದರೆ ಈಗ ಅಕ್ಟೋಬರ್ ತಿಂಗಳ ಹಣ ನವೆಂಬರ್ದು ಡಿಸೆಂಬರ್ನಲ್ಲಿ ಈ ರೀತಿ ಬರುತ್ತೆ. ಆದರೆ ಒಂದು ಕಂತು ಅಷ್ಟೇ ಪೆಂಡಿಂಗ್ ಉಳಿಸಿಲ್ಲ, 2ರಿಂದ 3 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಬರ್ತಾನೆ ಇದ್ದಾರೆ. ನಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಸರ್ಕಾರ ಏನು ಮಾಡ್ತಾ ಇದೆ, ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡ್ತಾ ಇಲ್ಲ. ಹೌದು, ಲೇಟಾಗಿ ಜಮಾ ಮಾಡ್ತಾ ಇದೆ, ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಸೊ ಹಾಗಾಗಿ ಹಣವನ್ನು ಹೊಂದಾಣಿಕೆ ಮಾಡೋದ್ರಲ್ಲಾಗಿರಲಿ ಅಥವಾ ಇದ್ರ ಬಗ್ಗೆ ಗಮನ ಹರಿಸೋದ್ರಾಗಿರಲಿ ಟೈಮ್ ಸಿಕ್ಕಿರೋದಿಲ್ಲ. ಸೊ ಅದನ್ನು ಕೂಡ ಟೈಮ್ ಸಿಗಬೇಕಂದ್ರೂ ಸಹಿತ ಕೆಲಸ ಕಾರ್ಯಗಳಿರ್ತವೆ, ಅದನ್ನು ಮುಗಿಸ್ಕೊಂಡು ಇಲ್ಲಿ ಮಾಡಲೇಬೇಕಾಗತ್ತೆ. ಇದು ಕೂಡ ಒಂದು ಯೋಜನೆ, ಅಂದರೆ ಇಲ್ಲಿ ಕೆಲಸ ಗಮನ ಹರಿಸಲೇಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಸಹಿತ ದುಡ್ಡನ್ನು ಜಮಾ ಮಾಡ್ತಾ ಇದ್ದಾರೆ. ಯಾವ ಕಂತುಗಳನ್ನು ಕೂಡ ಇಲ್ಲಿ ಅಂದರೆ ಜಮಾ ಮಾಡದೆ ಅಲ್ಲೇ ಮುಳುಗಿಸ್ತಾ ಇಲ್ಲ. ಈಗ 22ನೇ ಕಂತು ಉಳಿದಿತ್ತು, 21ನೇ ಕಂತು ಉಳಿದಿತ್ತು, ಅದನ್ನು ಕ್ಲಿಯರ್ ಮಾಡಿನೇ 23ನೇ ಕಂತಿಗೆ ಬಂದಿದ್ದಾರೆ. ಡೈರೆಕ್ಟಾಗಿ 23ನೇ ಕಂತಿಗೆ ಏನು ಬಂದಿಲ್ವ. ಹಾಗಾಗಿ 22ನೇ ಕಂತು ಕ್ಲಿಯರ್ ಆಯ್ತು ಅಂದರೆ ಈಗ 23ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಅಕ್ಟೋಬರ್ ತಿಂಗಳಿಗೆ ಹಣಕ್ಕೆ ಬಂದಿಲ್ಲಲ್ವ. ಈಗ ಆಗಸ್ಟ್ ತಿಂಗಳದಂದರೆ 23ನೇ ಕಂತಿನ ಹಣ, ಇದು ನಿಮ್ಮ ಗಮನದಲ್ಲಿರಲಿ. ಅದೇ ರೀತಿಯಾಗಿ 24ನೇ ತಿಂಗಳ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ, ಅಕ್ಟೋಬರ್ದು 25ನೇ ಕಂತಿನ ಹಣ, ಈಗ ಆಗಸ್ಟ್ ತಿಂಗಳದು ನಿಮಗೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು 23ನೇ ಕಂತಿನ ಹಣ ಬರ್ತಾ ಇದೆ. ಇದೇ ಅಕ್ಟೋಬರ್ 15ರಿಂದ ಅಂದರೆ ಇನ್ನು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು. ಹೌದು, ಇದು ಸರ್ಕಾರದಿಂದ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರವೇ ತಿಳಿಸಿದೆ. ಸೊ ಯಾರ್ಯಾರು ಈಗ 23ನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ, ಸೊ ನಿಮಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾರ್ಯಾರು ಬಾಕಿ ಉಳಿದಿದ್ರೆ 22ನೇ ಕಂತಿನಲ್ಲಿ ಕೂಡ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ 2-3 ದಿನಗಳಲ್ಲಿ. 23ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ, ಅಂದರೆ ಇನ್ನು 2-3 ದಿನಗಳಲ್ಲಿ ನಾವು ಜಮಾ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ. ಈಗಾಗಲೇ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಬಂದಿರತಕ್ಕಂಥದ್ದು. ಇನ್ನೇನು ನಾವು DBT ಟ್ರೆಜರಿಗೆ ಪುಷ್ ಮಾಡಬೇಕು, ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಬೇಕಾಗಿದೆ, ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಷ್ಟೇ. ಯಾಕಂದರೆ ಈಗಾಗಲೇ 22ನೇ ಕಂತಿನ ಹಣ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆದ ಬಳಿಕವೇ ತಕ್ಷಣವೇ ನಾವು ರಿಲೀಸ್ ಮಾಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, ಈ 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದೆ ಅಕ್ಟೋಬರ್ 15ರಿಂದ 20ನೇ ತಾರೀಕಿನ ಒಳಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಹೌದು, ಅಧಿಕೃತ ಮಾಹಿತಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಕ್ಕಿರ್ತಕ್ಕಂಥದ್ದು. ಯಾಕಂದರೆ ಆಲ್ರೆಡಿ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ಇದೆ. ಇವರು ದಸರಾ ಹಬ್ಬದಲ್ಲಿ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದರು, ನಾವು 2 ಕಂತುಗಳನ್ನಾದರೂ ಸತತವಾಗಿ ರಿಲೀಸ್ ಮಾಡ್ತೀವಿ. 2 ಕಂತು ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳದ ಬಾಕಿ ಉಳಿದಿತ್ತು, ಆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ವಿಷಯವನ್ನು ತಿಳಿಸಿದರು. ಹೌದು, ಹಾಗಾಗಿ ಅಂದರೆ ಸರ್ಕಾರಿ ನೌಕರಸ್ಥರ ಪೇಮೆಂಟ್ ಯಾವ ರೀತಿಯಾಗಿ ಜಮಾ ಆಗುತ್ತೆ, ಈ ತಿಂಗಳದ ಅಕ್ಟೋಬರ್ದು ನವೆಂಬರ್ದು ಡಿಸೆಂಬರ್ನಲ್ಲಿ ಜಮಾ ಮಾಡೋದು, ಹೀಗೆ ಒಂದು ತಿಂಗಳ ದಿನ ಇನ್ನೊಂದು ತಿಂಗಳಲ್ಲಿ ದುಡ್ಡು ಜಮಾ ಮಾಡುವಂತಹ ಪ್ರೊಸೆಸರು ಗೃಹಲಕ್ಷ್ಮಿಯಲ್ಲಿದೆ. ಸೊ ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ಮತ್ತು ಜುಲೈ ತಿಂಗಳ ಹಣ ನಾವು ಜಮಾ ಮಾಡ್ತೀವಿ, 2 ತಿಂಗಳದ ಪೆಂಡಿಂಗ್ ಉಳಿದಿದೆ.
ಹಾಗಾಗಿ ಸತತವಾಗಿ 2 ತಿಂಗಳ ಹಣವನ್ನು ನಾವು ಕ್ಲಿಯರ್ ಮಾಡ್ತೀವಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದರ ಪ್ರಕಾರ ಈಗ ಇದು ಮುಗಿದ ಮೇಲೆ 23ನೇ ಕಂತಿನ ಹಣ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಕ್ಕಂಥದ್ದು. ಓಕೆನಾ. ಸೊ ಇದ್ರ ಬಗ್ಗೆ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ, 23ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇವಾಗ ಬರುತ್ತೆ, ಈಗಾಗಲೇ 22ನೇ ಕಂತಿನ ಹಣ ಜಮಾ ಆಗಿದೆ, ಸತತವಾಗಿ ಕೂಡ ಕೊಡ್ತೇವೆ ಅಂತ ಹೇಳಿದರು. ಇದರಿಂದ ಯೂಸ್ ಆಗ್ತಾ ಇದೆ, ಆದಷ್ಟು ಬೇಗನೆ ದುಡ್ಡು ಹಾಕಿ. ಇದರಿಂದ ಮಕ್ಕಳ ಶಾಲಾ ಫೀಸ್ಗಳಿಗೆ ಕಟ್ಟಲಿಕ್ಕೆ ನಮಗೆ ದುಡ್ಡು ಬೇಕಾಗಿದೆ. ಈಗಾಗಲೇ ಸೆಕೆಂಡ್ ಸೆಮ್ ಕೂಡ ಸ್ಟಾರ್ಟ್ ಆಯಿತು, ಸೊ ಶಾಲಾ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ದುಡ್ಡು ಬೇಕಾಗಿದೆ, ಅವಶ್ಯಕತೆ ಇದೆ ಅಂತ ಮಹಿಳೆಯರು ಕೇಳ್ತಾ ಇದ್ರು. ಅದರ ಪ್ರಕಾರ ದುಡ್ಡನ್ನು ಈಗ ಸರ್ಕಾರ ಆದಷ್ಟು ಬೇಗನೆ ರಿಲೀಸ್ ಮಾಡಿ ಅಂತ ನಮ್ಮ ಮನವಿ ಕೂಡ ಇರುತ್ತೆ. ಈಗ ಸ್ನೇಹಿತರೆ, ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಮಾತುಕತೆ ಮಾಡೋಣ. ಹೌದು, ಈಗ ಬಹುತೇಕ 2 ರಿಂದ 3 ಬಾರಿ ಆದರೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದರ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ. ಗೃಹಲಕ್ಷ್ಮಿ ಸಂಘಗಳನ್ನು ನಾವು ಪ್ರಾರಂಭ ಮಾಡಲಿದ್ದೇವೆ. ಹೌದು, ಈ ಗೃಹಲಕ್ಷ್ಮಿ ಸಂಘಗಳಿಂದ ಬೆನಿಫಿಟ್ಸ್ ಅಂತೂ ಬಹಳಷ್ಟು ಇದೆ. ಹೌದು, ಈ ಫ್ರೀ ಬಸ್ನಿಂದ ಅಷ್ಟೊಂದು ಇಲ್ಲ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಬಿಟ್ಟು ಬೇರೆ ಯಾವುದೇ ಯೋಜನೆ, ಯುವನಿಧಿ ಯೋಜನೆ ಅಂತೂ ಚಾಲ್ತಿಯಲ್ಲೇ ಇಲ್ಲ. ಅದು ಇನ್ನು ಶಕ್ತಿ ಯೋಜನೆ ಆಗಿರಲಿ, ಅದರಿಂದ ಅಂತೂ ಬೆನಿಫಿಟ್ಸ್ ಏನಿದೆ ಬರೀ ಮಹಿಳೆಯರಿಗೆ ಮಾತ್ರ ಇದೆ. ಅದರಲ್ಲಿ ವೃದ್ಧ ಮಹಿಳೆಯರಿಗಿಲ್ಲ, ನಿಂತ್ಕೊಂಡೇ ಹೋಗಬೇಕು. ಪುರುಷರಿಗಂತೂ ಇಲ್ಲವೇ ಇಲ್ಲ, ಟಿಕೆಟ್ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಅದರಿಂದ ಅನಾನುಕೂಲಗಳೇ ಹೆಚ್ಚು. ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕಾಲೇಜ್ಗಳಿಗೆ, ಶಾಲೆಗಳಿಗೆ ಹೋಗಿ ಟೈಮ್ ಪ್ರಕಾರ ಮುಟ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಬಸ್ಗಳು ರಶ್ ಆಗಿರುತ್ತೆ, ಬಸ್ ನಿಲ್ಲಿಸೋದಿಲ್ಲ, ಮಹಿಳೆಯರೇ ತುಂಬಿಕೊಂಡಿರ್ತಾರೆ. ಹಾಗಾದರೆ ಇನ್ನೊಂದು ಬಸ್ ಬರೋ ತನಕ ವೇಟ್ ಮಾಡಬೇಕು. ಅಲ್ಲಿ ತನಕ ಶಾಲಾ ಕಾಲೇಜಿಗೆ 2 ಪೀರಿಯಡ್ ಮುಗಿದಿರುತ್ತೆ. ಅಥವಾ ಎಕ್ಸಾಮ್ಗಳಿದ್ರೆ ಅಲ್ಲಂತರೂ ಅವ್ರಿಗೆ ತುಂಬಾ ಹೊಡೆತ ಬೀಳುತ್ತೆ. ಅವರು ಬೈಕ್ ಅಥವಾ ಮನೆಯಲ್ಲಿ ಯಾರಾದರೂ ಹೋಗಿ ಕರ್ಕೊಂಡು ಬಿಟ್ಟು ಬಂದ್ರೆ ಮಾತ್ರ ಅವ್ರು ಎಕ್ಸಾಮ್ ಬರಲಿಕ್ಕೆ ಸಾಧ್ಯ. ಇರಲಿಲ್ಲಪ್ಪ ಅಂದರೆ ಅವರ ತೊಂದರೆ ಉಂಟಾಗೋದು ಖಚಿತ. ಸೊ ಇದು ನಿಮ್ಮ ಮನೆಯ ಮಕ್ಕಳಿಗೇ ಆಗೋದು. ಹಾಗಾಗಿ ಶಕ್ತಿ ಯೋಜನೆ ಬಗ್ಗೆ ಒಂದು ಸ್ವಲ್ಪ ನೀವು ವಿಚಾರ ಮಾಡಿ ಸೂಕ್ಷ್ಮವಾಗಿ ನಿಮಗೆ ಗೊತ್ತಾಗತ್ತೆ. ಇನ್ನು ರಿಕ್ಷಾ ಚಾಲಕರಿಗಂತೂ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಬಿಟ್ಟಿದೆ. ಅವರು ದುಡಿಮೆ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಈಗ ದುಡಿಮೆ ಅಂದರೆ ವೇತನದ ಹೊಡೆತ ಬಿದ್ದಿದೆ. ಹಾಗಾಗಿ ಅವರ ಜೀವನ ನಡೆಸಲಿಕ್ಕೆ ಒಂದು ಕಷ್ಟಕರ ಆಗಿದೆ ಅಂತ ಹೇಳ್ಬೋದು. ಇದನ್ನು ಬಿಡಿ. ಈಗ ಈ ಒಂದು ಗೃಹಲಕ್ಷ್ಮಿ ಸಂಘಗಳಿಂದ ಯಾವ ರೀತಿಯಾಗಿ ಬೆನಿಫಿಟ್ ಸಿಗುತ್ತೆ ಅಂದರೆ, ಇದು ಈಗ ಗೃಹಲಕ್ಷ್ಮಿಯರಿಗೆ ಮಾತ್ರ ಸಿಗುವಂಥದ್ದು. ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ದಾರೋ, ಯಾರು ಬಡವರಿದ್ದಾರೋ ಅವರಿಗೆ ಈ ಸಂಘ ಸಾಲ ಸೌಲಭ್ಯ ಸಿಗುವಂಥದ್ದು. ಇನ್ನು BPL APL ಒಟ್ಟಾರೆಯಾಗಿ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ನೋಡಿ, ಅಂತಹ ಎಲ್ಲ ಫಲಾನುಭವಿಗಳಿಗೆ ಈ ಸಂಘಗಳು ಸಿಗುವಂತಹ ಸಾಧ್ಯತೆ ಇದೆ ಅಂತೆ. ಎಲ್ಲರಿಗೂ ಕೊಟ್ಟರು ನಡೆಯುತ್ತೆ, ಯಾಕಂದರೆ ದುಡ್ಡು ವಾಪಸ್ ಕಟ್ತಾರೆ ಅಂದ ಬಳಿಕ ಎಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ ಕೂಡ ಕೊಟ್ಟರು ನಡೆಯುತ್ತೆ ಇಡೀ ರಾಜ್ಯದಲ್ಲಿ. ಯಾಕಂದರೆ ದುಡ್ಡು ಸರ್ಕಾರಕ್ಕೆ ವಾಪಸ್ ಕಟ್ಟಲೇಬೇಕು ನೀವು ಇದರಲ್ಲಿ. ಅದಂದರೆ ಬೇರೆ ಬೇರೆ ಈಗ ಫೈನಾನ್ಸ್ಗಳಲ್ಲಾಗಿರಲಿ, IDFC ಬ್ಯಾಂಕ್ ಆಗಿರಲಿ, HDFC ಆಗಿರಲಿ, ಇನ್ನಿತರ ಬ್ಯಾಂಕ್ಗಳು ಆಗಿರ್ತವೆ, ಪ್ರೈವೇಟ್ ಬ್ಯಾಂಕ್ಗಳು ಬಡ್ಡಿ ಹಚ್ಚುವಂಥದ್ದು. ಅಲ್ಲಿ ಹೆಚ್ಚಿನ ಬಡ್ಡಿ ಇರುತ್ತೆ. ಆದರೆ ಈ ಸಂಘಗಳಲ್ಲಿ ಕಡಿಮೆ ಬಡ್ಡಿ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಸಂಘಗಳಂದ ಬಳಿಕ ಇನ್ನೂ ಕಡಿಮೆ ಬಡ್ಡಿ ಇರುತ್ತೆ. ಹಾಗಾಗಿ ಈ ಕಡಿಮೆ ಬಡ್ಡಿ ಸಾಲ ಸೌಲಭ್ಯ ಕೊಟ್ಟಿದ್ದೆ ಆದರೆ ಇದರಿಂದ ಎಲ್ಲ ಮಹಿಳೆಯರಿಗೆ ಬೆನಿಫಿಟ್ ಸಿಗುತ್ತೆ. ಅದರಿಂದ ಏನೋ ಉಪಯೋಗ ಮಾಡ್ತಾರೆ, ಮನೆ ಕಟ್ಟಲಿಕ್ಕಾಗಿರಲಿ, ಅಥವಾ ಮಕ್ಕಳನ್ನು ಶಾಲಾಭ್ಯಾಸಕ್ಕಾಗಿರಲಿ, ಅಥವಾ ತಮಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿ ಮಾಡೋಕ್ಕಾಗಿರಲಿ, ಒಟ್ಟಾರೆಯಾಗಿ ತಮ್ಮ ಪರ್ಸ್ನಲ್ ಯೂಸ್ ಮಾಡಿಕೊಂಡು ಇಂತಿಷ್ಟು ತಿಂಗಳಿಗೆ ಅಥವಾ ವಾರದ ಇದ್ದರೆ ವಾರದಲ್ಲಿ ಇಂತಿಷ್ಟು ಅಂತ ತುಂಬಿಬಿಟ್ಟು ಆ ಒಂದು ದುಡ್ಡನ್ನು ಪೇಡ್ ಮಾಡ್ತಾರೆ. ತದನಂತರ ಇನ್ನೂ ಹೆಚ್ಚಿನ ಸಾಲ ಸೌಲಭ್ಯ ಸಿಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ, ಮತ್ತು ಅದನ್ನು ಕೂಡ ತೀರಿಸ್ತಾರೆ. ಈ ರೀತಿ ಸರ್ಕಾರಕ್ಕೆ ನೀವು ಮರಿ ಪಾವತಿ ಮಾಡ್ಬೋದು. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನಿಮಗೆ ಸಿಗುತ್ತೆ. ಎಷ್ಟು % ಬಡ್ಡಿ ಅನ್ನೋದು ಇನ್ನೂ ಸರ್ಕಾರ ಏನದ್ರ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಒಟ್ಟಾರೆಯಾಗಿ BPL APL ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ನಿಮಗೆ ಸಿಗುತ್ತೆ, ಅಥವಾ ನಿಮಗೆ ಹೆಚ್ಚಿನ ಇವ್ರಿಗಂತೂ ಡೆಫಿನೆಟ್ಲಿ ಸಿಗುತ್ತೆ BPL APLದವರಿಗೆ. ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಕೊಡ್ತಾರಾ ಇಲ್ವಾ ಅಂದರೆ, ಒಟ್ಟಾರೆಯಾಗಿ ದುಡ್ಡಂತರೂ ಕಟ್ಟಲೇಬೇಕಾಗಿರುತ್ತೆ. ಹಾಗಾಗಿ ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ಎಲ್ಲರಿಗೂ ಕೂಡ ಈ ಸಾಲ ಸೌಲಭ್ಯ ಒದಗಿಸಿ ಕೊಡ್ತಾರಾ ಅಂತಕ್ಕಂಥದ್ದನ್ನು ನಾವು ಕಾಯ್ದು ನೋಡಬೇಕು. BPL APL ಇದ್ದವರಿಗೆ ಕಡಿಮೆ ಬಡ್ಡಿ ಕೊಡ್ಬೋದು, ಅಥವಾ ಈ ರೇಷನ್ ಕಾರ್ಡ್ ಇಲ್ಲದವರಿಗೆ, ಹೆಚ್ಚಿನ ಶ್ರೀಮಂತರಿದ್ದವರಿಗೆ ಸಾಲ ಪಡ್ಕೊಳ್ಬೋದು, ಆದರೆ ಹೆಚ್ಚಿನ ಬಡ್ಡಿಯನ್ನು ಕಟ್ಟಬೇಕಾಗತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿ ಸರ್ಕಾರ ತಲೆ ಕೂಡ ಓಡಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ. ಈಗ ಮುಂದಿನ ನವೆಂಬರ್ ತಿಂಗಳಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ನಾವು ಕಾಯ್ದು ನೋಡೋಣ. ಬಿಡುಗಡೆ ಮಾಡಿದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ಮಾಡ್ತಾರೆ, ಒಂದು 5 ಜಿಲ್ಲೆಗಳಲ್ಲಿ. ತದನಂತರ ಹೇಗೆ ಒಂದು 10 ಜಿಲ್ಲೆ, ಹೀಗೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಗ್ರಾಮ, ಹಳ್ಳಿ, ಮೂಲೆ ಓಣಿಗಳಲ್ಲಿ ಕೂಡ ಈ ಸಾಲ ಸೌಲಭ್ಯಗಳು ಸಿಗಬೇಕು. ಇದರಿಂದ ಮಹಿಳೆಯರಿಗೆ ಹೆಲ್ಪ್ ಆಗಬೇಕು ಅಂತ ಸರ್ಕಾರ ಬಯಸ್ತಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಷಯ ನಿಮಗೆ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.